ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಸ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಬಹಳಷ್ಟು ಆಸ್ಪಿರೆಂಟು ಈಗಾಗಲೇ ಸ್ಟಡಿ ಪ್ರಿಪರೇಷನ್ ಆರಂಭಿಸಿದ್ರಿ. ಯಾಕಂದ್ರೆ ಇನ್ನೊಂದು 2 ತಿಂಗಳ ಅವಧಿ ಒಳಗ ನೇಮಕಾತಿ ಆರಂಭ ಆಗತ್ತೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಯಾವುದೇ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ ಒಂದು ನೀಟ್ ಆಗಿರ್ತಕ್ಕಂಥ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ನಿಮ್ದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಒಂದು ಸ್ಟಡಿ ಟೈಮ್ ಟೇಬಲ್ ಆಗಿರ್ಬೋದು, ಒಂದು ಸ್ಟಡಿ ಮಟೀರಿಯಲ್ ಆಗಿರ್ಬೋದು, ಮತ್ತೆ ಒಂದು ಸ್ಟಡಿ ಮಾಡ್ತಕ್ಕಂಥ ವೇ ಆಗಿರ್ಬೋದು, ಇದೆಲ್ಲ ಬಹಳ ಚೆನ್ನಾಗಿ ಮಾಡ್ಬೇಕಾಗತ್ತೆ. ಏನೋ ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ನಮ್ದು ಅಪಾಯಿಂಟ್ ಆಗೋದು ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾವೇನ್ ಮಾಡ್ತಾ ಇದೀವಿ, ಒಂದು ಸ್ಪರ್ಧೆಯನ್ನ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ತರಗತಿ ಒಳಗ ಅಥವಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಬೆಸ್ಟ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಈ PSTR ಗೆ ತುಂಬಾ ಆಸ್ಪಿರೆಂಟು ಏನ್ ಕೇಳ್ತಾ ಇದಾರೆ ಅಂದ್ರೆ, ಸರ್ ನಮ್ದು ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಯಾವುದು ಅಂತೇಳಿ. ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಸಿಲೆಬಸ್ ಬೇಕಾಗಿತ್ತು ಅಥೆಂಟಿಕ್ ಆಗಿ ನಿಮ್ಗೆ ಪ್ರೂಫ್ ಆಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ನಿಮ್ಗೆ ಎಲ್ಲ ಕಡೆ ಸಿಲೆಬಸ್ ಸಿಗತ್ತೆ, ಒಂದು ಯಾವುದೋ ಒಂದು ಸಿಲೆಬಸ್ ಅನ್ನ ಹೇಳ್ತಾ ಇದಾರೆ ಅವರು. ಬಟ್ ನಾನ್ ನಿಮಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ ಅದನ್ನ ಏನಪ್ಪಾ ಅಂದ್ರೆ ನಿಮ್ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇವತ್ತು. ಆಮೇಲೆ ಈಗ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ PSTR ಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಹಾಗಾದ್ರೆ ಈ PSTR ಎಕ್ಸಾಮ್ಸ್, ಈ ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ನಾವು ಕ್ರ್ಯಾಕ್ ಮಾಡ್ಬೇಕಂದ್ರೆ ಏನೇನು ಪ್ರಾಪರ್ ಆಗಿ ನಾವು ಸ್ಟಡಿ ಟೈಮ್ ಟೇಬಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರ ಇರ್ತೈತಲ್ಲ ಅದನ್ನ ಹೆಂಗ್ ಮಾಡ್ಬೋದು ಒಂದು ನೀಟ್ ಹಂಗೆ ಅಂತ ಕೇಳಿದಾಗ, ಫಸ್ಟು ನಮ್ಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನ ಒಂದು ಕಾಪಿ ನಮ್ಮ ಹತ್ರ ಇರ್ಬೇಕು. ಹೌದಾ? ಆ ಕಾಪಿ ನಮ್ಮ ಹತ್ರ ಇತ್ತಂದ್ರೆ 50% ನಿಮ್ದು ವರ್ಕ್ ಆದಂಗ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಯಾವಾಗ ನಾವು ಆ ಸಿಲೆಬಸ್ ಅನ್ನ ಪದೇ ಪದೇ ನೋಡ್ತಾ ಇರ್ತೀವಿ, ಆಟೋಮೆಟಿಕ್ಲಿ ಆ ಸಿಲೆಬಸ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಾಲೆಜ್ ನಮ್ಮಲ್ಲಿ ಬಂದ್ಬಿಡತ್ತೆ. ಏನ್ ಓದ್ಬೇಕು ಅನ್ನೋದನ್ನ ನಮ್ ಕಡೆ ಏನಪ್ಪಾ ಹತ್ರ ನಾವು ಅರ್ಥ ಮಾಡ್ಕೋಬಹುದು. ಓಕೆ, ಅದನ್ನೆಲ್ಲ ಮತ್ತೆ ನಾನು ಮುಂದೆ ಮಾತಾಡ್ತೀನಿ. ಬಟ್ ಇವಾಗ ಆ PSTR ಗೆ ಅಧಿಕೃತವಾಗಿರ್ತಕ್ಕಂಥ ಇಲಾಖೆಯ ಸಿಲೆಬಸ್ ಏನು? ಈ ಒಂದು ಪೇಪರು ಅಂದ್ರೆ 150 ಅಂಕಗಳಿಗೆ ಈ ಪೇಪರ್ ಇರುತ್ತೆ MCQs ರೂಪದಲ್ಲಿ. ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಹಿಂದೆ ಪ್ಯಾಟರ್ನ್ 2015ರಲ್ಲಿ ಏನೋ ಒಂದು ನೇಮಕಾತಿ ಆಗಿತ್ತು, ಅದೇ ಪ್ಯಾಟರ್ನ್ ಇದೆ. ಇಲ್ಲಿ ಸಾಧ್ಯತೆ ಕಡಿಮೆ ಇದೆ, ಆಲ್ಮೋಸ್ಟ್ ಚೇಂಜ್ ಮಾಡೋದಿಲ್ಲ ಅವರು, ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ಚೇಂಜ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಏನಪ್ಪಾ ಅಂದ್ರೆ ಅದರಷ್ಟು ಸಾಕಷ್ಟು ಗೊಂದಲ ಇದೆ ಅಲ್ಲಿ, ಅದಕ್ಕೆ ಚೇಂಜ್ ಮಾಡಕ್ ಹೋಗುದಿಲ್ಲ ಅಂತ ಹೇಳಿದ್ದಾರೆ. ಇನ್ನ ಈ ಒಂದು PSTR ಸಿಲೆಬಸ್ ಏನು 150 ಅಂಕಗಳಿಗೆ ಇದು ಎಕ್ಸಾಮ್ಸ್ ನಡೆಯುತ್ತೆ. 150 ಅಂಕಗಳಿಗೆ MCQs ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳನ್ನ ಕೇಳ್ತಾನ. ಆಮೇಲೆ ಎಜುಕೇಶನ್ ಸೈಕಾಲಜಿ ಅಥವಾ ಶಿಶು ಮನೋವಿಜ್ಞಾನ 25 ಅಂಕಗಳನ್ನ ಕೇಳ್ತಾನ. ಆಮೇಲೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳು, ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳು, EVS ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ನಾವು ಕರಿತೀವಿ 20 ಅಂಕಗಳು, ಆಮೇಲೆ ಮ್ಯಾಥಮೆಟಿಕ್ಸ್ 20 ಅಂಕಗಳು, ಕಂಪ್ಯೂಟರ್ 25 ಅಂಕಗಳು. ಟೋಟಲ್ 150 ಅಂಕಗಳಿಗೆ ಇದೊಂದು ಪರೀಕ್ಷೆ ನಡೆಯುತ್ತೆ. ಓಕೆ ಸ್ನೇಹಿತರೆ, ನೋಡ್ಲಿಕ್ಕೆ ತುಂಬಾ ಸರಳ ಅನ್ಸುತ್ತೆ. ಬಟ್ ಈ ಒಂದು ಪರೀಕ್ಷೆ ಮುಂದೆ ಅಪ್ಕಮಿಂಗ್ ಬಹಳ ಚೆನ್ನಾಗಿ ಏನಪ್ಪಾ ಅಂದ್ರೆ ನೀಟ್ನೆಸ್ ಆಗಿ ಪ್ರಶ್ನೆ ಪತ್ರಿಕೆ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಹಾಗಾದ್ರೆ ಇದಕ್ಕ ಸರ್ ಯಾವ ಬುಕ್ ಸ್ಟಡಿ ಮಾಡಬೇಕು, ಎಲ್ಲಾದ್ರೂ ಕೋಚಿಂಗ್ ಅವಶ್ಯಕತೆ ಇದೆನಾ ನಮ್ಗೆ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರಿ. ಬಟ್ ನಿಮ್ಗೆ ಒಂದ್ ಸಜೆಷನ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲ ಈ ಒಂದು ಫಸ್ಟ್ ಸಿಲೆಬಸ್ ಅನ್ನ ನೋಡ್ಕೊಳ್ಳಿ. ನಿಮ್ಮಲ್ಲಿ ಯಾವ್ದು ಸಬ್ಜೆಕ್ಟ್ ವೀಕ್ ಇದೆ ಅನ್ಸತ್ತೆ ಅಲ್ಲ, ಅದಕ್ಕೆ ಕೋಚಿಂಗ್ ತೆಗೆದುಕೊಳ್ಳೋದು ಉತ್ತಮ ಅಂತೇಳಿ ನಾನು ಭಾವಿಸ್ತೀನಿ. ಅದು ನಮ್ಮಲ್ಲೇ ತಗೊಳ್ರಿ ಅಥವಾ ಬೇರೆ ಎಲ್ಲಾರು ತಗೊಳ್ರಿ ನೀವು. ಓಕೆ, ಇಟ್ ಡಸಂಟ್ ಮ್ಯಾಟರ್. ಬಟ್ ನಿಮ್ಗೆ ಯಾವ ಸಬ್ಜೆಕ್ಟ್ ವೀಕ್ ಅಂತ ಅನ್ಸತ್ತಲ್ಲ, ಖಂಡಿತ ನಿಮ್ಗೆ ತರಬೇತಿ ಅವಶ್ಯಕತೆ ಇದೆ. ಓಕೆ, ಈಗ ನಿಮ್ಗೆ 150 ಅಂಕಗಳು ಯಾವ ಒಂದು ಏರಿಯಾದಲ್ಲಿ ಬರ್ತಾವ ಅನ್ನೋದು ಗೊತ್ತಾಯ್ತು. ಓಕೆ, ಇದಕ್ಕ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬುಕ್ಸ್ ಏನಾದ್ರು ನೀವು ಕೇಳಿದ್ದೆ ಆದ್ರೆ, ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಟಾಪ್ ಎಕ್ಸಾಮ್ಸ್ ಅಂತ ಹೇಳಿ ನೀವು ನೋಡಿದ್ರಿ. ಬಹಳ ಹಿಂದೆ TET ಸಾಕಷ್ಟು ಈ ಒಂದು ಪರೀಕ್ಷೆಗಳು ಮಾರುಕಟ್ಟೆಯಲ್ಲಿ ಸಾಕಷ್ಟು ಓಡಾಡ್ತಾ ಇದ್ವು. ಈಗ ಮತ್ತೆ ಇವ್ರದೇ ಒಂದು ಸರಣಿ PSTR ಗೆ PSTR ಕಂಪ್ಲೀಟ್ ಆಗಿರ್ತಕ್ಕಂಥ 150 ಮಾರ್ಕ್ಸ್ಗೆ
ಈ ಒಂದು ಬುಕ್ ಅಪ್ಕಮಿಂಗ್ ಬರ್ತಾ ಇದೆ. ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಇದಕ್ಕಾಗಿನ. ಸೊ ಫಸ್ಟ್ ಈ ಬುಕ್ ಅನ್ನ ನೀವು ಮಾರ್ಕೆಟ್ ಅಲ್ಲಿ ಒಂದ್ಸಲ ನೋಡಿದ್ರೆ ಆದ್ರೆ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈ ಬುಕ್ಕಿನ ಒಂದು ಕೆಪಾಸಿಟಿ ಏನು ಅಂತ ಹೇಳಿ. ಸೊ ಈ ಬುಕ್ ಇನ್ನು ಅಪ್ಕಮಿಂಗ್ ನಿಮ್ಗೆ ಒಂದು 15 ಡೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಮಾರುಕಟ್ಟೆಗೆ ಸಿಗುತ್ತೆ. ಸೊ ಈ ಬುಕ್ ಅನ್ನ ಪರ್ಚೇಸ್ ಮಾಡ್ರಿ, ಚೆನ್ನಾಗಿದೆ ಇದು ಬುಕ್. PSTR ಸಾಮಾನ್ಯ ಪತ್ರಿಕೆ 150 ಅಂಕಗಳಿಗೆ ಇದೆ. ಸೊ ಇದ್ರ ಬಗ್ಗೆ ಮತ್ತೆ ನಾನು ನಿಮ್ಗೆ ಮುಂದೆ ಅಪ್ಕಮಿಂಗ್ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಸಿಲೆಬಸ್ ಏನು ನೋಡಿ, ಇದೊಂದು ಅಥೆಂಟಿಕ್ ಆಗಿರ್ತಕ್ಕಂಥ ಗೌರ್ಮೆಂಟ್ ಸಿಲೆಬಸ್. ಇದು ಎಲ್ಲಿಯೂ ನಾನು ನೋಡಿಲ್ಲ ಇದುವರೆಗೆ, ಯಾವ ಯೂಟ್ಯೂಬ್ ಅಲ್ಲಿ ನೋಡಿಲ್ಲ. ನನಗಿದು ಸಿಕ್ಕಿಲ್ಲ. ಬಹಳಷ್ಟು ಕಷ್ಟಪಟ್ಟು ಇದನ್ನ ನಾವು ಸಿಲೆಬಸ್ ಅನ್ನ ಒಂದು ಕಲೆಕ್ಟ್ ಮಾಡ್ಕೊಂಡಿವಿ. ಸಾಧ್ಯವಾದ್ರೆ ಎಲ್ಲಾ ಸ್ನೇಹಿತರಿಗೆ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ಫಸ್ಟ್ ನಿಮ್ಮ ಒಂದು ಯಶಸ್ಸು ಅಡಗಿರೋದೇ ಎಲ್ಲಿ ಅಂದ್ರೆ ಈ ಸಿಲೆಬಸ್ ಕಾಪಿಯಲ್ಲಿ. ಯಾಕಂದ್ರೆ ಇದು ನಿಮ್ಗೆ ಏನ್ ಕೇಳಿದಾನೆ, ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಕ್ಲಾರಿಟಿ ಬೇಕಾಗತ್ತೆ. ಓಕೆ, ಹಾಗಾದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನ್ 15 ಅಂಕಗಳನ್ನ ತಿಳಿನಲ್ಲ. ಸೊ ಇಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಪ್ರಸಿದ್ಧ ಲೇಖಕರಾಗಿರ್ಬೋದು, ಮತ್ತೆ ಅವರ ಕೃತಿಗಳಾಗಿರ್ಬೋದು, ಮುಖ್ಯ ಅನ್ವೇಷಣೆಗಳು, ಸಂಶೋಧಕರು, ವಿಜ್ಞಾನದ ಮೂಲ ಕಾನ್ಸೆಪ್ಟ್ಗಳು, ಆಮೇಲೆ ಮಾನವ ಶರೀರ ಪರಿಚಯ, ಅನಾಟಮಿ ಅಂತ ಏನ್ ಕರಿತೀವಿ, ಆಮೇಲೆ ಜಗತ್ತಿನ ಇತಿಹಾಸದ ಪ್ರಸಿದ್ಧ ಮತ್ತು ಮುಖ್ಯ ಘಟನೆಗಳು ಯಾವುವು ಅಂತ ಕೇಳಬಹುದು, ಭೌಗೋಳಿಕ ಸಂಗತಿಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡೆಯ ಚಿಹ್ನೆಗಳು, ಪ್ರಸಿದ್ಧ ಕ್ರೀಡಾಪಟುಗಳು. ನೋಡಿ ಇದು ಬಹಳ ಇಂಪಾರ್ಟೆಂಟ್. ಪ್ರಸಿದ್ಧ ಕ್ರೀಡಾಪಟುಗಳನ್ನ ಕೇಳ್ತಾನ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು, ಇವು ಇಂಪಾರ್ಟೆಂಟು. ಯಾಕಂದ್ರೆ ಆಗು ಹೂಗಳ ಬಗ್ಗೆ ನಾವೆಲ್ಲ ತಿಳ್ಕೊಬೇಕು. ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ, ಸ್ವಾಭಾವಿಕ ಭೌಗೋಳಿಕ ಸನ್ನಿವೇಶಗಳು, ಆಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳು, ಪ್ರಮುಖ ಕೈಗಾರಿಕೆಗಳು, ವಿಶೇಷವಾಗಿ ಕರ್ನಾಟಕವನ್ನು ಗಮನದಲ್ಲಿಟ್ಟುಕೊಂಡಾಗ, ಆಮೇಲೆ ಭಾರತೀಯ ಕಲೆ, ರಾಷ್ಟ್ರೀಯ ಶಿಕ್ಷಣ ನೀತಿ, ಹೌದಾ. ಸೊ ಇನ್ನ ಪ್ರಚಲಿತ ರಾಷ್ಟ್ರೀಯ ಘಟನೆಗಳು, ಮೌಲ್ಯ ಶಿಕ್ಷಣ, ಸಂವಿಧಾನಾತ್ಮಕ ಮೌಲ್ಯಗಳು, ಸಾಮಾಜಿಕ ತತ್ವ, ಸಾಮಾಜಿಕ ಸಮಸ್ಯೆಗಳು. ಇದು 15 ಅಂಕಗಳಿಗೆ ಕೇಳ್ತಕ್ಕಂಥದ್ದು. ಸಾಮಾನ್ಯ ಜ್ಞಾನದಲ್ಲಿ ಏನ್ ನಿಮಗೆ 15 ಅಂಕಗಳು ಬರ್ತಾವಲ್ಲ, ಈ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತಾವ. ಇದನ್ನ ನೀವು ಯಾರು ಬುದ್ಧಿವಂತಿಕೆಯಿಂದ, ಇದನ್ನ ನಾನು ಹೇಳ್ತೀನಿ ಹೆಂಗ್ ಓದ್ಬೇಕು ಅನ್ನೋದು ಹೇಳ್ತೀನಿ. ಯಾಕಂದ್ರೆ ಯಾವುದೋ ಒಂದು ಬುಕ್ ಸಿಗತ್ತೆ, ಆ ಬುಕ್ಸ್ ಅನ್ನ ತಗೊಂಡು ನಾನು ಸುಮ್ನೆ ಓದ್ತೀನಿ ಅಂತ ಆಗೋದಿಲ್ಲ, ಮತ್ತೆ ಅಂಕಗಳು ಬರೋದಿಲ್ಲ, ಟೈಮ್ ಪಾಸ್ ಬಹಳ ಆಗತ್ತೆ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಓಕೆ, ಇದನ್ನ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಸಾಮಾಜಿಕ ವಿಜ್ಞಾನ ಮತ್ತು ಇತಿಹಾಸ ಅಂತೇಳಿ ನಾವು ನೋಡ್ತೀವಿ. ಸ್ನೇಹಿತರೆ, ತಮ್ಗೆಲ್ಲ ಒಂದು ಅಚ್ಚರದ ಸಂಗತಿ ಏನು ಅಂತಂದ್ರೆ, ನಿಮ್ಗೆಲ್ಲ ಅಚ್ಚರ ಅನಿಸ್ಬಹುದು, ಸರ್ ನಮಗೆ ಈ 1 to 5 ಗೆ ಯಾಕೆ ನಾವು ಇತಿಹಾಸವನ್ನು ನೋಡ್ಕೋಬೇಕು, ಇದೇ ಕೊಟ್ಟಿದ್ದಾನೆ ಸಿಲೆಬಸ್ ಅಂತಂದ್ರೆ, ಇದನ್ನೂ ಸಹಿತ ನಿಮಗೆ ಸಾಮಾನ್ಯ ಜ್ಞಾನದಲ್ಲಿ ಕೇಳುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಬಟ್ ಸಿಲೆಬಸ್ ಅಲ್ಲಿ ಈ ಒಂದು ಅಂಶ ಇದೆ. ಮತ್ತೆ ಈಗ ಇವುಗಳನ್ನ ನೀವು ಈ ಸಿಲೆಬಸ್ ಏನಂತಲ್ಲ, ಆಲ್ಮೋಸ್ಟ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಅಂಶಗಳು, ಇವೇನು ಹೊರಗಿಂದ ಅಂತೂ ಏನೂ ಇಲ್ಲ, ಹೊರಗಿಂದ ಕೇಳಕ್ಕೂ ಹೋಗೋದಿಲ್ಲ. ಓಕೆ, ಈ ಸಿಲೆಬಸ್ ಕಾಪಿ ಇಂಗ್ಲಿಷ್ ಅಲ್ಲಿ ಇದೆ. ಇದನ್ನ ಟ್ರಾನ್ಸ್ಲೇಷನ್ ಮಾಡಿ ನಾವು ಕನ್ನಡಕ್ಕೆ ತಗೊಂಡ್ಕೊಂಡು ಬಂದಿದ್ದೀವಿ. ಮತ್ತೆ ಈ ಕಾಪಿ ನಿಮ್ಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಸಿಗ್ಬೇಕು ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇದು ನಿಮ್ಗೆ ಕಾಪಿ ಸಿಗತ್ತೆ. ಓಕೆ, ಇಲ್ಲಿ ಮಧ್ಯಕಾಲೀನ ಒಂದು ಭಾರತ, ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿಗಳು, ದೆಹಲಿ ಸುಲ್ತಾನ್ರು, ಭಕ್ತಿ ಚಳವಳಿ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನ್ರು, ಮೊಘಲ್ರು, ಮರಾಠರು, ನವೋದಯ, ಅದರ ಸುಧಾರಣೆ, ಭೌಗೋಳಿಕ ಆವಿಷ್ಕಾರಗಳು ಅಥವಾ ಭೌಗೋಳಿಕ ಅನ್ವೇಷಣೆಗಳು, ವಿದೇಶಿ ಆಕ್ರಮಣ, ಇಂಗ್ಲಿಷ್ ಉದಯ, ಮೈಸೂರು ಸುಲ್ತಾನ್ರು, ಮೈಸೂರಿನ ಒಡೆಯರುಗಳು, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ರಾಷ್ಟ್ರೀಯ ಚಳವಳಿ, ಗಾಂಧಿ ಯುಗ ಮತ್ತು ವಿಭಜನೆ, ಸ್ವಾತಂತ್ರ್ಯ, ಇತಿಹಾಸದ ಭೌಗೋಳಿಕ ಲಕ್ಷಣಗಳು, ಇತಿಹಾಸ ಪೂರ್ವಾವಧಿ, ಪ್ರಾಚೀನ ನಾಗರಿಕತೆಗಳು, ವೈದಿಕ ಯುಗ, ಹೊಸ ಧರ್ಮಗಳ ಜನನ, ಮೌರ್ಯರು, ಕುಶಾನ್ರು, ಗುಪ್ತರು, ವರ್ಧನ ರಾಜವಂಶ, ದಕ್ಷಿಣ ರಾಜವಂಶಗಳು, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮಗಳ ಒಂದು ಉದಯ ಆಗಿರ್ಬಹುದು. ಆಮೇಲೆ ಮಧ್ಯಕಾಲೀನ ಯುರೋಪ್, ರಜಪೂತ್ರು, ಅವರ ಕ್ರಾಂತಿಗಳು, ಮತ್ತೆ ಸಮಾನತೆ ಉದಯ, ಭಾರತ ಸಂವಿಧಾನದ ಅಭಿವೃದ್ಧಿ, ಆಧುನಿಕ ಜಗತ್ತು, ಮೊದಲ ಮತ್ತು ಎರಡನೇ ಮಹಾಯುದ್ಧದ ಯುದ್ಧ, ಸಮಕಾಲೀನ ಜಗತ್ತು. ಆಮೇಲೆ ಇನ್ನು ನಾಗರಿಕತೆ ಸಿವಿಕ್ಸ್ ಅಂತೇಳಿ ನಾವು ನೋಡ್ತೀವಿ. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ನಾಗರಿಕನಾಗಿ ಮನುಷ್ಯ, ಪ್ರಜಾಪ್ರಭುತ್ವ, ಸ್ಥಳೀಯ ಸ್ವಯಂ ಸರ್ಕಾರ, ಭಾರತದಲ್ಲಿ ಪ್ರಜಾಪ್ರಭುತ್ವ, ರಾಜ್ಯ ಮಟ್ಟದಲ್ಲಿ ಸರ್ಕಾರ, ಕೇಂದ್ರದಲ್ಲಿ ಸರ್ಕಾರ, ದೇಶ ರಕ್ಷಣೆ, ಭಾರತ ಮತ್ತು ಪ್ರಪಂಚದ ಸವಾಲುಗಳು ಮತ್ತು ಸಮಸ್ಯೆಗಳು, ವಿಶ್ವ ಸಮಸ್ಯೆಗಳು ಮತ್ತು ಭಾರತದ ನೀತಿ, ಭಾರತದ ಸಂವಿಧಾನ ಅನ್ನುವಂಥದ್ದು ಇವು ಕಾಮನ್ ಆಗಿ ಜನರಲ್ ಅಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಅಂಶಗಳು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಭೌಗೋಳಿಕತೆ.
ಭೌಗೋಳಿಕತೆ, ಭೌತಿಕ ಭೂಗೋಳ, ಪರಿಸರ, ಭೂಮಿಯ ಪದರಗಳು, ಸಂಪನ್ಮೂಲ, ಭೂಮಿಯ ನೈಸರ್ಗಿಕ ಪ್ರದೇಶಗಳು, ವಿಶ್ವ ಹವಾಮಾನ, ವಿಶ್ವ ನೈಸರ್ಗಿಕ ಸಸ್ಯವರ್ಗ, ಮಾನವನ ಉದ್ಯೋಗಗಳು, ಪರಿಸರದೊಂದಿಗೆ ಮಾನವನ ಸಂಬಂಧ ಅಥವಾ ಸಂವಹನ, ಭಾರತ ಮತ್ತು ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಮತ್ತು ಆಮೇಲೆ ಹವಾಮಾನ, ನೈಸರ್ಗಿಕ ಸಸ್ಯವರ್ಗ, ಪ್ರಾಣಿ ಜೀವನ, ಸಂಪನ್ಮೂಲಗಳು, ಕೃಷಿ, ಖನಿಜ, ವಿದ್ಯುತ್ ಸಂಪನ್ಮೂಲಗಳು, ಕೈಗಾರಿಕಾ ಅಭಿವೃದ್ಧಿ, ಸಾರಿಗೆ, ಸಂವಹನ ಮತ್ತು ವಾತಾವರಣದ ಪದರುಗಳು, ಮತ್ತೆ ವಿಶ್ವ ಯೂನಿವರ್ಸ್ ಅಂತೇಳಿ ನಾವೇನ್ ಕರಿತೀವಿ ಇದನ್ನ ಕೇಳ್ತಾನೆ. ಆಮೇಲೆ ಅರ್ಥಶಾಸ್ತ್ರ ಅಂತೇಳಿ ಬಂದಾಗ ಅರ್ಥಶಾಸ್ತ್ರದ ವ್ಯಾಖ್ಯಾನ, ಮೂಲ ಕಾನ್ಸೆಪ್ಟ್ಗಳು, ರಾಷ್ಟ್ರೀಯ ಆದಾಯ, ಆಮೇಲೆ ಆರ್ಥಿಕ ವ್ಯವಸ್ಥೆಯ ರೂಪಗಳು, ಸಾಂಸ್ಥಿಕ ಸ್ಥಾಪನೆ, ಭಾರತೀಯ ಆರ್ಥಿಕ ಮೂಲ ಸೌಕರ್ಯ, ಭಾರತದ ಕೃಷಿ ಅಭಿವೃದ್ಧಿ, ಕೃಷಿ ಮತ್ತು ಕೈಗಾರಿಕೆಗಳ ನಡುವಿನ ಸಂಬಂಧ, ಭಾರತ ದೇಶೀಯ ವಿದೇಶಿ ವ್ಯಾಪಾರ ಮತ್ತು ರಾಜ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಅಂತ ಕೇಳ್ತಾರೆ. ಸೊ ಸ್ನೇಹಿತರೆ, ಇಷ್ಟಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನ ಕನ್ನಡ ಅಂತೇಳಿ ಬಂದಾಗ ನೋಡಿ, ಇದು ನಾನು ಸ್ವಂತ ಕ್ರಿಯೇಟ್ ಮಾಡಿಲ್ಲ, ಇಲಾಖೆ ಕೊಟ್ಟಿರ್ತಕ್ಕಂಥ ಅಂಶಗಳು. ಮತ್ತೊಂದ್ಸಲ ನಿಮ್ಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಇಲಾಖೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್, ಅಧಿಕೃತವಾಗಿರ್ತಕ್ಕಂಥ ಸಿಲೆಬಸ್ ಇದೆ. ಕನ್ನಡ ಅಂತ ಬಂದಾಗ ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಆಮೇಲೆ ಕಾವ್ಯ ಮೀಮಾಂಸೆ, ಛಂದಸ್ಸು, ಕನ್ನಡ ಭಾಷೆ, ವ್ಯಾಕರಣ, ಅರ್ಥಗ್ರಹಣ ಅಥವಾ ಗ್ರಹಿಕೆ. ಅಂದ್ರೆ ಇಲ್ಲಿ ಒಂದೊಂದು ಪಾಯಿಂಟ್ ನೀವು ವ್ಯಾಕರಣ ಅಂತ ಹೇಳಿ ಬಂದಾಗ ಎಲ್ಲ ವರ್ಣ ಓದ್ಲೇಬೇಕಾಗುತ್ತೆ. ಛಂದಸ್ ಅಂತ ಬಂದಾಗ ಎಲ್ಲ ಛಂದಸ್ ಓದ್ಲೇಬೇಕಾಗುತ್ತೆ. ಕನ್ನಡ ಭಾಷೆ ಅಂತ ಬಂದಾಗ ಎಲ್ಲವೂ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ಲಿಕ್ಕೆ ಸಿಲೆಬಸ್ ಈಸಿ ಅನ್ಸುತ್ತೆ ಅಥವಾ ಸ್ವಲ್ಪ ಅನ್ಸುತ್ತೆ, ಬಟ್ ಏನ್ ಪಾತ್ರ ನಿಮ್ಗೆ ಸಿಲೆಬಸ್ ಬಹಳ ಇದೆ 1 to 50ಗೆ. ನೆಕ್ಸ್ಟ್ ಇಂಗ್ಲಿಷ್ ಅಂತೇಳಿ ಬಂದಾಗ ಸ್ನೇಹಿತರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಇಂಗ್ಲಿಷ್ ಇರುತ್ತೆ. ಗಾಬರಿ ಆಗುವಂತದ್ದು ಏನಿಲ್ಲ. ಇಲ್ಲಿ ಪ್ರೊನೌನ್ಸಿಯೇಷನ್ ಅಂದ್ರೆ ನುಡಿಗಟ್ಟುಗಳು, ಸ್ಪೆಲ್ಲಿಂಗು, ಪಾರ್ಟ್ಸ್ ಆಫ್ ಸ್ಪೀಚು, ಟೈಮ್ ಅಂಡ್ ಟೆನ್ಸು, ಮಾಡಲ್ಸು, ಆಮೇಲೆ ಪ್ರಪೋಸಿಷನ್, ಆರ್ಟಿಕಲ್ಲು, ಪ್ರೆಸಲ್ ವರ್ಬು, ಆಮೇಲೆ ರಿಪೋರ್ಟೆಡ್ ಸ್ಪೀಚು, ಅಗ್ರಿಮೆಂಟು, ಗ್ರಾಮರ್ ಅಂಡ್ ಯೂಸೇಜು, ಫಂಕ್ಷನಲ್ ಇಂಗ್ಲಿಷು, ಆಮೇಲೆ ಸಿನೋನಮ್ಸು, ಆಂಟೋನಮ್ಸು, ಐಡಮ್ಸು, ಆಮೇಲೆ ಪಾರ್ಸಸ್, ಆಮೇಲೆ ಪ್ರೆಫಿಕ್ಸ್ ಅಂಡ್ ಸಫಿಕ್ಸು, ಎರರ್ ಡಿಟೆಕ್ಷನ್, ಕಾಂಪ್ರಿಹೆನ್ಷನ್, ಕ್ಲೋಸು, ಆಮೇಲೆ ಸಪ್ಲಿಂಗು, ಸೆಂಟೆನ್ಸ್ ಅಂಡ್ ಪಾರ್ಟ್ಸ್, ಆಮೇಲೆ ಸಪ್ಲಿಂಗ್ ಅಂಡ್ ಸೆಂಟೆನ್ಸ್ ಇನ್ ಪ್ಯಾರಾಗ್ರಾಫ್ಸು, ಟೆಸ್ಟಿಂಗ್ ಅಂಡ್ ಇವ್ಯಾಲ್ಯೂಯೇಷನ್, ಆಮೇಲೆ ಮೆಥಡ್ಸ್ ಟೀಚಿಂಗ್, ELT ಅಂತೇಳಿ ನೋಡ್ತೀವಿ, ELT ಟರ್ಮ್ಸ್ ಅಂತೇಳಿ. ಸೊ ಇದು ಇಂಗ್ಲಿಷ್ ಆಗಿರ್ತದೆ. ಇಂಗ್ಲಿಷು ಭಯ ಬೀಳುವಂಥದ್ದು ಏನಿಲ್ಲ, ಒಂದು ಚೆನ್ನಾಗಿರ್ತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಬುಕ್ ತೆಗೆದುಕೊಂಡ್ರೆ ಆಗತ್ತೆ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಅಂತೇಳಿ ಬಂದಾಗ ಅಂದ್ರೆ ಇಟ್ ಮೀನ್ಸ್ ಪರಿಸರ ಅಧ್ಯಯನ ಅಂತೇಳಿ ನೋಡ್ತೀವಲ್ಲ, ಪರಿಸರ EVS ಅಂತೇಳಿ ನೋಡ್ತೀವಿ. ಸೊ ಅಲ್ಲಿ ಆಲ್ಮೋಸ್ಟ್ ನಿಮಗೆ ವಿಜ್ಞಾನದ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ TET ಒಳಗೂ ಸಾಕಷ್ಟು ಬರೀ ವಿಜ್ಞಾನದ ಪ್ರಶ್ನೆಗಳಿದಾವೆ. ಸೊ ವಿಜ್ಞಾನದ ಕಂಟೆಂಟ್ಗಳು ಏನಿದಾವೆ ಮತ್ತೆ ಯಾವ್ಗಳನ್ನ ಓದ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಭೌತಶಾಸ್ತ್ರದಲ್ಲಿ ಕಾಂತೀಯತೆ, ವಿದ್ಯುತ್ತು, ಚಲನಶಾಸ್ತ್ರ, ಶಾಖ, ಬೆಳಕು, ಧ್ವನಿ, ವಿದ್ಯುತ್ ಕಾಂತೀಯ ವಿಕಿರಣ, ಶಕ್ತಿ, ಎಲೆಕ್ಟ್ರಾನಿಕ್ಸ್, ಆಮೇಲೆ ವಿಕಿರಣಶೀಲತೆ, ವಿಶ್ವ, ರಾಕೆಟ್ಗಳು ಮತ್ತು ಕೃತಕ ಉಪಗ್ರಹಗಳು, ಆಮೇಲೆ ನೆಕ್ಸ್ಟ್ ರಾಸಾಯನಶಾಸ್ತ್ರದ ದ್ರವ್ಯದ ಸ್ವರೂಪ, ಆಮೇಲೆ ಲೋಹ ಮತ್ತು ಅಹಲೋಹಗಳು, ನೀರು, ಹೈಡ್ರೋಕಾರ್ಬನ್ಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಸಂಶ್ಲೇಷಿತ ವಸ್ತುಗಳು. ಇನ್ನು ನೆಕ್ಸ್ಟ್ ಜೀವ ರಸಾಯನಶಾಸ್ತ್ರ ಮತ್ತು ಶರೀರಶಾಸ್ತ್ರ, ಇದ್ರ ಜೊತೆಗೆ ಅನಾಟಮಿ ಏನ್ ಪಾತ್ರ ಸೇರಿರ್ತದ. ಸೊ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್, ಆಮೇಲೆ ವಿಟಮಿನ್ಗಳು, ಕಿಣ್ವ, ಶರೀರಶಾಸ್ತ್ರ, ಹಿಸ್ಟಾಲಜಿ, ಆಮೇಲೆ ಪರಿಸರ ಒಂದು ಜೀವಶಾಸ್ತ್ರ, ಆಮೇಲೆ ಭೂಮಂಡಲ, ಪರಿಸರ ವಿಜ್ಞಾನ ಅಂತೇಳಿ ನೋಡ್ತೀವಿ. ಸೊ ಇಷ್ಟು EVS ಅಲ್ಲಿ ಬರುವಂತ ಕಂಟೆಂಟು. ಇನ್ನು ಇದಾದ್ಮೇಲೆ ಮೆಂಟಲ್ ಎಬಿಲಿಟಿ ಸಹ ನಿಮ್ಗೆ ಏನ್ ಪಾತ್ರ ಬರುತ್ತೆ. ಆಮೇಲೆ ಸಾದೃಶ್ಯ, ವರ್ಗೀಕರಣ ಪರೀಕ್ಷೆ, ರಕ್ತ ಸಂಬಂಧ, ಆಮೇಲೆ ಸರಣಿ ಪೂರ್ಣಗೊಳಿಸುವಿಕೆ, ನಿರ್ದೇಶನ ಮೂಲ ಪರೀಕ್ಷೆ, ಡೈರೆಕ್ಷನ್ ಇದು ಮಾಡೋದು, ಆಮೇಲೆ ವರ್ಣಮಾಲೆ ಪರೀಕ್ಷೆ, ಅಮೂರ್ತ ತಾರ್ಕಿಕ ಪರೀಕ್ಷೆ, ತರ್ಕ ಪರೀಕ್ಷೆ, ಪರಿಶೀಲನೆ ಪರೀಕ್ಷೆ, ಕೋಡಿಂಗ್ ಅಂಡ್ ಡಿಕೋಡಿಂಗು, ಇವೆಲ್ಲ ಏನ್ ಪಾತ್ರ ಮೆಂಟಲ್ ಎಬಿಲಿಟಿ ಬರುತ್ತೆ. ಇದಾದ್ಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ನೋಡ್ತೀವಲ್ಲ ನಾವು. ಸೊ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವಿಧಾನಗಳು, ಬೆಳವಣಿಗೆ, ಅಭಿವೃದ್ಧಿ, ವೈಯಕ್ತಿಕ ಭಿನ್ನತೆಗಳು ಅಥವಾ ವ್ಯತ್ಯಾಸಗಳು, ಕಲಿಕೆ, ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ, ಗುಂಪು ಚಲನಶಾಸ್ತ್ರ ಅಂತೇಳಿ ಬರುತ್ತೆ, ಗ್ರೂಪ್ ಡೈನಾಮಿಕ್ ಅಂತೇಳಿ ನಾವು ನೋಡ್ತೀವಲ್ಲ. ಸೊ ಅದು ಇಲ್ಲಿ ನೋಡ್ಲಿಕ್ಕೆ ಸಿಲೆಬಸ್ ಸ್ವಲ್ಪ ಕಾಣುತ್ತೆ, ಬಟ್ ಹೆವಿ ಏನ್ ಪಾತ್ರ ಸೈಕಾಲಜಿ ಸಿಲೆಬಸ್ ನಮ್ಗೆ ಕೊಡ್ತಾನೆ. ನೆಕ್ಸ್ಟ್ ಇದಾದ್ಮೇಲೆ ಕಂಪ್ಯೂಟರ್ ಜ್ಞಾನ. ಸೊ 25 ಅಂಕಗಳಿಗೆ ಕಂಪ್ಯೂಟರ್ ಇರುತ್ತೆ. ಸೊ ನಿಮ್ಗೆ ಯಾರಿಗೆ ಕನ್ನಡ ನಿಮ್ಗೆ ಅರ್ಥ ಆಗೋಲ್ಲ ಅಂತಂದ್ರೆ ಇಂಗ್ಲಿಷ್ ಕೊಟ್ಟಿದ್ದೀನಿ.
ಸೊ ನಿಮಗೆ ಇದು ಅಧಿಕೃತವಾಗಿ ಇರ್ತಕ್ಕಂಥ ಒಂದು ಸಿಲೆಬಸ್ ಇದು. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಕಂಪ್ಯೂಟರ್ ಎಲ್ಲವನ್ನು ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ 25 ಅಂಕ ಅಂತಂದ್ರೆ ಸಾಮಾನ್ಯದಲ್ಲ. ಅಲ್ಲಿ MS ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್, ಔಟ್ಲುಕ್, MS ಆಫೀಸು, ಆಮೇಲೆ ಇಂಟರ್ನೆಟ್, ಆಮೇಲೆ ಇವನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೆಂಡಿಂಗು, ರಿಸೀವಿಂಗು, ಆಮೇಲೆ ಹೌ ಟು ರೈಟ್ ಟು ಮೈಲ್ಸ್, ಆಮೇಲೆ ಚೆಕ್ ಅಂಡ್ ನೆಟ್ ಫಾರ್ ಅಪ್ರೋಪ್ರಿಯೇಟ್ ಕಂಟೆಂಟ್, ಅಟ್ಯಾಚ್ ಅಂಡ್ ಡೌನ್ಲೋಡ್ ಫೈಲ್ಸ್, ಆಮೇಲೆ ಕ್ರಿಯೇಟ್ ಫೋಲ್ಡರ್ಸ್, ಆಮೇಲೆ ಫೈಲ್ ಮೀನಿಂಗ್ ಅಂಡ್ ಥೀಮ್, ಆಮೇಲೆ ಪ್ರಿಂಟಿಂಗ್ ಡಾಕ್ಯುಮೆಂಟು, ಫಾರ್ಮೇಟಿಂಗು, ದ ಫೈಲ್ಸ್ ಆಫ್ ಫಾಂಟು, ಮಾರ್ಜಿನು, ಹೆಡರ್, ಫುಟರ್, ಪೇಜ್ ಅಂಡ್ ನಂಬರ್ಸ್, ಡಯಾಗ್ರಾಮ್ಸ್, ಇನ್ಸರ್ಟಿಂಗ್ ಸಿಂಬಲ್ಸ್ ಅಂಡ್ ಪಿಕ್ಚರ್ಸ್ ಅಂಡ್ ಟೇಬಲ್ಸ್ ಇಟಿಸಿ. ಆಮೇಲೆ ನಾಲೆಜ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅದು ಬರಬೇಕಾಗುತ್ತೆ. ಲೈಕ್ ವಿಂಡೋಸ್ ಓಲ್ಡ್ ಅಂಡ್ ಲೇಟೆಸ್ಟ್ ವರ್ಷನ್, ನಿಮ್ಗೂ ಇದು ಗೊತ್ತಾಗಬೇಕಾಗುತ್ತೆ. ಸೊ ನೋಡಿ, ಸ್ಪರ್ಧಾಕಾಶಿ ಅಕಾಡೆಮಿ ಬಹಳ ಒಂದು ಕಡಿಮೆ ಅವಧಿ ಒಳಗ ಕೇವಲ 1 ವರ್ಷದಲ್ಲಿ ನಾವು ಟೀಚರ್ಸ್ಗಾಗಿ, ಶಿಕ್ಷಕರ ನೇಮಕಾತಿಗಾಗಿ ಏನಪ್ಪಾ ಅಂದ್ರೆ ಈ ಒಂದು ಅಕಾಡೆಮಿನ ಹುಟ್ಟುಹಾಕಿರ್ತಕ್ಕಂಥದ್ದು. ಮತ್ತೆ ಕಡಿಮೆ ಒಂದು ಶಾರ್ಟ್ ಟೈಮ್ ಅಲ್ಲಿ ಈ ಒಂದು ಈಗ ಏನ್ TET ಆತಲ್ಲ 100ಕ್ಕೆ 100% ಕೊಡುವಂತ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಮತ್ತೆ ಈಗ ಅಪ್ಕಮಿಂಗ್ ನೀವೆಲ್ಲ ಈ ನಮ್ಮ ಒಂದು ಅಕಾಡೆಮಿಗೆ ಜಾಯ್ನ್ ಆದ್ರೆ ಖಂಡಿತ ನಿಮಗೆ ಫ್ಯೂಚರ್ ಅಲ್ಲಿ PSTR, GPT, HSR ನಿಮ್ಮನ್ನ ಶಿಕ್ಷಕನಾಗಿ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಅದಕ್ಕೆ ಖಂಡಿತ ಏನಪ್ಪಾ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ನಿಮ್ಮ ಪ್ರಯತ್ನ, ನಮ್ಮ ಪ್ರಯತ್ನ ಎರಡೂ ಒಟ್ಟಾಗಿ ತೆಗೆದುಕೊಂಡು ಹೋದ್ರೆ ಸೊ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ ಅಂತೇಳಿ ಭಾವಿಸುತ್ತಾ, ನೋಡಿ ಇಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಆಫರ್ ನಡೀತಾ ಇದೆ. ಇನ್ನು ಕೇವಲ ಅಂದ್ರೆ ಇದು ಆಲ್ರೆಡಿ 5 ದಿವಸ ಆಗಿದೆ, ಇನ್ನು 5 ದಿವಸ ಏನಪ್ಪಾ ಅಂದ್ರೆ ಬಹಳ ಬಾಕಿ ಇದೆ ರಿಮೈನಿಂಗು. ಈ ಒಂದು ₹1600 ಪ್ರೈಸ್ ಅಲ್ಲಿ ನಿಮಗೆ PSTR ಕಂಪ್ಲೀಟ್ ಕೋರ್ಸ್ ಸಿಗುತ್ತೆ. ಏನು ಹೇಳಿನಲ್ಲ ಇಷ್ಟೆಲ್ಲ ಸಿಲೆಬಸ್ ನಿಮಗೆ ಕೇವಲ ₹1600 ಸಿಗುತ್ತೆ. ಆಮೇಲೆ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತೀವಿ, ಮೋರ್ ದೆನ್ 20+ ಆಮೇಲೆ PDF ನೋಟ್ಸು, ಲೈವ್ ಅಂಡ್ ರೆಕಾರ್ಡೆಡ್ ತರಗತಿ ಯಾವಾಗಲಾದ್ರೂ ಎಷ್ಟು ಬಾರಿ ಆದ್ರೂ ನೋಡ್ಕೋಬಹುದು. ನಿಮಗೆ ಮತ್ತೆ ವೈಯಕ್ತಿಕ ಮಾರ್ಗದರ್ಶನ, ಆಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪಠ್ಯಕ್ರಮ ಮುಗಿಸ್ಕೊಡುವಂತ ಜವಾಬ್ದಾರಿ, ಮತ್ತೆ ಹೆಚ್ಚು ಗುಣಮಟ್ಟಕ್ಕೆ ಏನಪ್ಪಾ ಅಂದ್ರೆ ಆದ್ಯತೆ ಕೊಡ್ತಾ ಇದ್ದೀವಿ. ಆಮೇಲೆ ನಿಮಗೆ ಇಷ್ಟು ಮೀರಿ ಏನಪ್ಪಾ ಅಂದ್ರೆ ನಿಮಗೆ ತರಗತಿ ಇಷ್ಟ ಇಲ್ಲ ಅಂದ್ರೆ ಸೊ ಅಮೌಂಟ್ ವಾಪಸ್ ರೀಫಂಡ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಇದಕ್ಕೆ ಸಂಪರ್ಕಿಸಿ. ಇಲ್ಲಾಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ನೀವು ಹೊಡೆದು ಅಲ್ಲೂ ಏನಪ್ಪಾ ಅಂದ್ರೆ ಬೈ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ PSTR ಇದೆ, GPT ಇದೆ, HSTR ಇದೆ, BPED, CPED ಸೊ ಎಲ್ಲಕ್ಕೂ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಆನ್ಲೈನ್ ತರಬೇತಿ ಇದೆ. ಸೊ ನಿಮ್ಗೆ ಇಷ್ಟ ಆಯ್ತಂದ್ರೆ ಸೊ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ. ಓಕೆ, ಸೊ ಇದುವರೆಗೆ ಈ ಮಾಹಿತಿಯನ್ನು ನೋಡಿದ್ರಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ಇದು ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಕಾಪಿ ಆಗಿದೆ, ಸಿಲೆಬಸ್ ಕಾಪಿ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಎಲ್ಲರಿಗೂ ನಮಸ್ತೆ.